ಆಶೀರ್ವಾದ ಮಾಡೋದು ಅದಲ್ಲ ಆಶೀರ್ವಾದ, ಇದು ಆಶೀರ್ವಾದ. ಈಗ ನಾನು ಹೋಗ್ಬಿಟ್ಟು ಅವನಿಗೆ ಸ್ಟುಡಿಯೋದಲ್ಲಿ ಒಂದಷ್ಟೇ ನೋಡ ಈ ಥರ ಮಾಡ, ಇದೆಲ್ಲ ಜೋಡಿಸೋ, ಹಂಗೆ ಹಿಂಗೆ. ಕಲಾವಿದ, ಆರ್ಟಿಸ್ಟ್ ಅವನು, ನಾನು ಆರ್ಟಿಸ್ಟೇ. ಆದ್ದರಿಂದ ಆ ಒಳಗಡೆ ಇದೆಯಲ್ಲ ಕಲೆ, ಅದಕ್ಕೋಸ್ಕರ ಹೋಗಿ ಅವನಿಗೊಂದು ಮಾರ್ಗದರ್ಶನ ಕೊಟ್ಟರೆ ಒಂದಷ್ಟು ಜನ, ಸುಮಾರು ಜನ ಹುಡುಗರಿದ್ದಾರೆ, ಅವ್ರಿಗೆ ಅವಾಗ ಹೋಗಿ 1 ದಿವಸ 2 ದಿವಸ 3 ದಿವಸ 2 ದಿವಸ ಆಗುತ್ತೆ, ಅಷ್ಟು ದಿವಸ ಹೆಲ್ಪ್ ಮಾಡ್ಬಿಟ್ಟು ಬರೋದು. ಅವಾಗ ಏನಾಗುತ್ತೆ, ನಾನು ಇಂಡೈರೆಕ್ಟಲ್ಲ ಅವ್ರಿಗೆ ದುಡ್ಡು ಕೊಟ್ಟಂಗೆ. ಅವರು ನನಗೆ ಕೊಡಲ್ಲ, ನಾನು ಅವ್ರಿಗೆ ಕೊಡಲ್ಲ, ಬಟ್ ನನ್ನ ವ್ಯಾಲ್ಯೂನ ಅಲ್ಲಿ ಕೊಡ್ತಾ ಇದ್ದೀನಿ. ಈಗ ಇದು ಒಂದು ಕಡೆ ಆಯಿತು. ಈಗ ಇನ್ನೊಂದು 2ನೇ ವ್ಯಾಲ್ಯೂ ಏನು ಅಂತಂದರೆ, ಈಗ ನಾನೇ ಅವನ ಹತ್ರ ಹೋಗಿದ್ರು ಕೂಡ ಅವನದು ವ್ಯಾಲ್ಯೂ, ನಂದು ಮತ್ತು ರವಿದು, ಈ 3 ಜನದ್ದು ಮಿಶ್ರಣ ಆಗಿ 3 ಜನಕ್ಕೂ ಬರ್ತದಲ್ಲಿ ಯಾವುದೋ ಒಂದು ರೂಪದಲ್ಲಿ ಸಿಗ್ತದೆ. ಇದನ್ನು ಆಶೀರ್ವಾದ ಅಂತಾರೆ. ಅಂದರೆ ಇಂಡೈರೆಕ್ಟಾಗಿ ಆಶೀರ್ವಾದಗಳು ಹೇಗೆ ಸಿಗ್ತವೆ ಅಂತ. ದವಾ ಸೇ ಜಾದ ದುವಾ ಕಾಮ್ ಕರ್ತಾ ಇದೆ. ದವಾ ಅಂದರೆ ಔಷಧಿಗಳು ಕೆಲಸ ಮಾಡಲ್ಲ, ಆಶೀರ್ವಾದಗಳು ಕೆಲಸ ಮಾಡ್ತವೆ. ಅದಕ್ಕೆ ಆಶೀರ್ವಾದಗಳು ಪಡ್ಕೊಳ್ಳೋವಂಥ ನೀತಿ ಏನು ಅಂದರೆ, ಈ ರೀತಿ ಹಿನ್ನೆಲೆಯಿಂದ ಪಡ್ಕೊಳ್ಬೇಕು ಆಶೀರ್ವಾದಗಳು. ಅದು ನಮಗೆ ರಕ್ಷಾ ಕವಚವಾಗುತ್ತೆ. ಕರ್ಣನ ಕವಚದ ಥರ ನಮಗೆ ರಕ್ಷಣೆ ಮಾಡುತ್ತೆ. ಆ ಕವಚ ಬಿಚ್ಕೊಡೋವರೆಗೂ ಅವನ್ನ ಯಾರೂ ಸಾಯಿಸೋಕ್ಕೆ ಸಾಧ್ಯವೇ ಇಲ್ಲ. ಕರ್ಣನಿಗೆ ಬಿಚ್ಕೊಟ್ಬಿಟ್ಟ, ಯಾವುದೇ ಬಗ್ದು ತಗೊಳ ಕವಚನ ಅಂತ ಹೊಡೆದ ಬಾಣ ಸತ್ತ.